ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಸಂಗೀತ. ಸೊ ಇವತ್ತು ಸ್ಯಾಟರ್ಡೆ, ನಮ್ಮ ಕಾಲೇಜ್ ರಜಾ ಇದೆ. ಇವತ್ತು ಮತ್ತು ಮಂಡೇ ಕಡಲೆಕಾಯಿ ಪಾಸ ನಡೀತಿರೋದ್ರಿಂದ ನಮ್ಮ ಕಾಲೇಜಲ್ಲೆಲ್ಲ ರಜಾ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ವೀಕ್ ಗುಂಡನ ಬರ್ಡೇ. ಸೊ ಗುಂಡು ಫಸ್ಟ್ ಇಯರ್ ಬರ್ಡೇ ಇದು. ಸೊ ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರ್ತಾ ಇರ್ತಾರೆ ಊರಿಂದ ಕೂಡ. ಸೊ ಗೆಸ್ಟ್ ಎಲ್ಲ ಇರ್ತಾರೆ ನೆಕ್ಸ್ಟ್ ವೀಕ್. ಸೊ ಪ್ರಾಪರಾಗಿ ವ್ಲಾಗ್ಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ಚೆನ್ನಾಗಿರುತ್ತೆ. ಬರ್ಡೇ ವಿಡಿಯೋ ಅಂತೂ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತು ಸೊ ಫುಲ್ ಡೇ ಪ್ಯಾಕ್ಡ್ ಅಪ್ ಇದೆ ಅಂತ ಹೇಳ್ಬೋದು. ನನ್ನಂತೂ ರಜಾ ಇದ್ದರೂ ಕೂಡ ಸೊ ಸಿಕ್ಕಾಪಟ್ಟೆ ಕೆಲಸ ಇದೆ. ಹೊರಗಡೆ ಹೋಗಬೇಕು, ಒಂದಿಷ್ಟು ರಿಟರ್ನ್ ಗಿಫ್ಟ್ಸ್ ಅದು ಇದು ಎಲ್ಲ ನೋಡಬೇಕು ಅಂತ ಹೇಳಿದ್ದಾರೆ. ಮತ್ತು ಒಂದು ಸ್ವಲ್ಪ ರೇಷನ್ ಕೂಡ ಹಾಕಬೇಕು. ಯಾಕಂದರೆ ಇವಾಗ ಗೆಸ್ಟ್ ಬರ್ತಾರೆ ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ಬೇಕಿರುತ್ತೆ. ಸೊ ಎಲ್ಲನೂ ತೊಗೊಂಬರ್ಬೇಕು. ಇವಾಗ ಜಸ್ಟ್ ಎದ್ದಿದ್ದೀನಿ ನಾನು. ಇತ್ತು ಒಂದು ಸ್ವಲ್ಪ ನಾನು ಡೈಲಿ ಬೇಗ ಎದ್ದೇಳ್ತೀವಲ್ಲ, 5:30ಗೆ ಎದ್ಬಿಡ್ತೀವಿ. ಸೊ ಇವತ್ತೊಂದು ಸ್ವಲ್ಪ ಲೇಟಾಗಿ ಎದ್ದೇಳೋಣ ಅಂತ 9 ಗಂಟೆಗೆ ಎದ್ದಿದ್ದೀನಿ. ಸೊ ಇವಾಗ ಎದ್ದು ಒಂದು ಸ್ವಲ್ಪ ಟಿಫನ್ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಹೊರಗಡೆ ಹೋಗಬೇಕು ಶಾಪಿಂಗಿಗೆ. ಡಿಮಾರ್ಟ್ಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅಲ್ಲೆಲ್ಲ ಹೋಗಿ ಬಂದು ಆಮೇಲೆ ನನಗೂ ಕೂಡ ಕೆಲಸಗಳಿದ್ದಾವೆ. ಟ್ಯೂಷನ್ಸ್ ಕೂಡ ಹೋಗಬೇಕು. ಆ್ಯಕ್ಚುಲಿ ನಾಳೆ ಒಂದಿತ್ತು. ಸೊ ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡು ಇವತ್ತಿಗೆ ಹಾಕ್ಕೊಂಡಿದ್ದೀನಿ. ಕೆಲಸ ಹೇಗೂ ಇವತ್ತಿದೆ. ಸೊ ಇವತ್ತೇ ಆಗೋಗಲಿ ಅದು ಅಂತ. ಅಟ್ಲೀಸ್ಟ್ ನಾಳೆ ಅವಾಗ ಒಂದು ಸ್ವಲ್ಪ ಫ್ರೀ ಆಗಿರ್ಬೋದು. ಮತ್ತು ಗೆಸ್ಟ್ ಬರ್ತಿದ್ದಾರೆ, ಇವತ್ತು ನೈಟ್ ಬರ್ತಾರೆ. ಸೊ ಕೆಲಸಗಳು ತುಂಬ ಇದೆ ಮನೇಲಿ. ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಸೊ ಏನೇನು ತರ್ತೀವಿ ಏನು ಅಂತ ಕೂಡ ತೋರಿಸ್ತೀನಿ. ಆ್ಯಂಡ್ ಗುಂಡುಗೂ ಅಷ್ಟೇ ಒಂದಿಷ್ಟು ಗಿಫ್ಟ್ ಎಲ್ಲ ಬುಕ್ ಮಾಡಿದ್ವಿ, ಯಾವ ಥರ ಏನು ಅಂತ ಬಂದಮೇಲೆ ಅದನ್ನ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಏನು ತೊಗೊಂಡಿರೋದು ಅಂತ. ಸೊ ಇವಾಗ ಅವನಿಗೆ ಡ್ರೆಸ್ಸಸ್ ಕೂಡ ಅಷ್ಟೇ. ಸೊ ಬ್ಲೇಸರ್ ಎಲ್ಲ ಬ್ಲೇಸರ ಏನೋ ಗೊತ್ತಿಲ್ಲ ಯಾವ ಡ್ರೆಸ್ ಹಾಕಿದ್ದಾರೆ ಅಂತ. ಬಟ್ ಒಂದು ಮಾತ್ರ ಇನ್ನೊಂದು ತೊಗೋಬೇಕು ಅಂತ ಹೇಳ್ತಿದ್ರು. ಸೊ ಅದು ಕೂಡ ಇವತ್ತು ತೊಗೊಂಬರ್ತೀವಿ ಹೋಗಿ. ಸೊ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ವೀಡಿಯೋನ ಎಂಡ್ ತನಕ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಹೋಗ್ಬಿಟ್ಟು ಟಿಫನ್ ಎಲ್ಲ ಮಾಡಬೇಕು. ಸೊ ಫಸ್ಟ್ ಫ್ರೆಶ್ ಅಪ್ ಆಗಿ ಬರ್ತೀನಿ. ಸೊ ಗೈಸ್, ಇವಾಗ ಸಾಯಂಕಾಲ ಆಗಿದೆ ಆಲ್ರೆಡಿ. ಬೆಳಿಗ್ಗೆ ವ್ಲಾಗ್ ಮಾಡಿದ್ದು. ಸೊ ನನಗೆ ಕಂಪ್ಲೀಟ್ಲಿ ಟೈಮ್ ಸಿಕ್ಕೇ ಇಲ್ಲ ಏನು ಮಾಡೋದಕ್ಕೆ ವ್ಲಾಗ್ನೆಲ್ಲ. ಆಮೇಲೆ ಡಿಮಾರ್ಟ್ಗೆ ಹೋದೆ. ಡಿಮಾರ್ಟಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡ್ಬಂದ್ವಿ. ಅದಾದಮೇಲೆ ಡೈರೆಕ್ಟಾಗಿ ಟ್ಯೂಷನ್ಗೆ ಹೋದೆ. ಸೊ ಟ್ಯೂಷನ್ನಲ್ಲೂ ಅಷ್ಟೇ ಟ್ಯೂಷನ್ ಹೋಗಿತ್ತು. ಮತ್ತು ಮನೆಗೆ ಬಂದು ಅದು ಕೆಲಸ ಆಗೋಯಿತು. ಸೊ ಇವಾಗ ಸಾಯಂಕಾಲ ಏನೇನು ತಂದಿದ್ವಿ ಏನು ಮೇಯ್ನ್ಲಿ ನಾವು ಹೋಗಿದ್ದು ಒಂದಿಷ್ಟು ಈ ಬರ್ಡೇಗೆ ಏನಿದೆ ಪ್ರಿಪ್ರೇಷನ್ಸ್ಗೆ ಎಲ್ಲದಕ್ಕೂ ಒಂದಿಷ್ಟು ಥಿಂಗ್ಸ್ ಬೇಕಿತ್ತು. ಸೊ ಅದನ್ನೆಲ್ಲ ತೊಗೊಂಡು ಹಾಗೆ ರಿಟರ್ನ್ ಗಿಫ್ಟ್ ಬಗ್ಗೆ ಯೋಚನೆ ಮಾಡ್ತಿದ್ವಿ. ಸೊ ನೋಡೋಣ ಏನಾದರೂ ಸಿಕ್ಕರೆ ಹಾಗೆ ತೊಗೊಂಡ್ಬಿಡೋಣ ಅಂತ ಹೋಗಿತ್ತು. ಸೊ ಸಿಕ್ತು ಕೂಡ. ಬಟ್ ಮೇಯ್ನ್ಲಿ ಇದು ಡಿಮಾರ್ಟಲ್ಲಿ ಏನೇನು ನಾರ್ಮಲಾಗಿ ತರ್ತೀವಿ ಎಲ್ಲ ರೇಷನ್ ಬೇಕಿತ್ತು. ರೇಷನ್ಸ್ ಎಲ್ಲ ತಂದಿದ್ವಿ. ಅದೇ ಜಾಸ್ತಿ ಆಗಿದೆ ಆ್ಯಕ್ಚುಲಿ. ಸೊ ರೇಷನ್ಸು ಮತ್ತು ಅದು ಇದು ತಿನ್ನೋದು ನಾರ್ಮಲಾಗಿ. ಮತ್ತೊಂದು ಇದು ತೊಗೊಂಡಿದ್ದೀವಿ. ಇದೆಲ್ಲ ತಿನ್ನೋದೆಲ್ಲ ನಾರ್ಮಲಾಗಿ ತಂದಿತ್ತು. ಇದೊಂದು ಸೆಟ್ ತೊಗೊಂಡ್ವಿ. ಸೊ ತಿರ್ಬೋದು ಒಂದು ಕಾಫಿ ಕುಡಿಯೋಕ್ಕೆ, ಟೀ ಕುಡಿಯೋಕ್ಕೆ ಒಂದು ಸೆಟ್ ಇದೆ ಮನೆಯಲ್ಲಿ. ಬಟ್ ಸ್ಟಿಲ್ ಒಂದು ಚೆನ್ನಾಗಿ ಕಾಣಿಸ್ತು ಅಂತ ಅದನ್ನು ತೊಗೊಂಬಂದಿರೋದು. ಅದು ಬಿಟ್ಬಿಟ್ಟು ನಾನಂತೂ ತುಂಬ ಕಡಿಮೆ ತೊಗೊಂಡಿರೋದು. ಏನು ಅಂದರೆ ಶಾಪಿಂಗ್ ಮಾಡೋಕ್ಕೆ ನಮಗೋಸ್ಕರ ಅಂತ ಹೋಗಿರಲಿಲ್ಲ. ಈ ಬರ್ಡೇಗೆ ಅದಕ್ಕೋಸ್ಕರನೇ ನಾವು ಹೋಗಿದ್ದು ಮೇಯ್ನ್ಲಿ. ಸೊ ರಿಟರ್ನ್ ಗಿಫ್ಟ್ಸ್ ನೋಡ್ತಿದ್ವಿ, ಯಾವ್ದು ನೋಡೋದು ಏನು ಅಂತ. ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಯಾವುದೂ ಇಷ್ಟ ಆಗಿರಲಿಲ್ಲ. ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ಹೊತ್ತು ಬರ್ತೀವಿ ಅಂದಾಗ ಒಂದು ನೋಡಿದ್ವಿ. ಸೊ ಓಕೆ, ಇದೆ ಫೈನ್, ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಅದನ್ನ ಸೆಲೆಕ್ಟ್ ಮಾಡಿದ್ವಿ. ಸೊ ಈ ಥರ ಇರುತ್ತೆ ಅದು. ಜ್ಯುವೆಲ್ರಿ ಎಲ್ಲ ಇಟ್ಕೊಳ್ಳೋಕ್ಕೆ ಬಾಕ್ಸಸ್ ಇದೆ ಆ್ಯಕ್ಚುಲಿ. ಬಟ್ ನಾವೇನು ಪ್ಲ್ಯಾನ್ ಮಾಡಿದ್ವಿ ಸೊ ಈ ಥರ ಇದೆ ಪ್ಯಾಕಿಂಗ್ ಫುಲ್ಲು. ಅಂದರೆ ಕಲರ್ಸ್ ಎಲ್ಲ ಇದೆ. ಸೊ ಇದೊಂದು ಕಲರು, ಇದು ಮಲ್ಟಿ ಕಲರ್ ಆ್ಯಕ್ಚುಲಿ. ಸೊ ಇದೊಂದು ಕಲರು, ಆಮೇಲೆ ಇದೊಂದು ಕಲರ್, ಸೊ ಇದೊಂದು ಕಲರ್, ಮತ್ತು ಈ ಥರ ರೆಡ್ ಒಂದಿದೆ. ಸೊ ರೆಡ್. ಸೊ ಈ ಥರ ಮಲ್ಟಿ ಕಲರ್ಸ್ ಎಲ್ಲ ಇದ್ದಾವೆ. ಈ ಥರ ಎಲ್ಲ ಎಷ್ಟು ಕಲರ್ಸ್ ಇತ್ತು ಎಲ್ಲ ಕಲರ್ಸಲ್ಲೂ ತೊಗೊಂಬಂದಿದ್ವಿ. ಸೊ ಇದು ಯಾವ ಥರ ಅಂತಂದರೆ ಇದು ನೋಡ್ತಿರ್ಬೋದು. ಸೊ ಇಲ್ಲಿದೆ ಅಲ್ವಾ, ಇದನ್ನ ಜಸ್ಟ್ ಈ ಥರ ಎತ್ತಬೇಕು. ಎತ್ತಿದ್ರೆ ಇಲ್ಲಿ ಈ ಥರ ಬಾಕ್ಸ್ ಇರುತ್ತೆ. ಸೊ ಇದು ಗರ್ಲ್ಸ್ಗಂತೂ ತುಂಬಾ ಯೂಸ್ ಆಗುತ್ತೆ. ಮೇನ್ಲಿ ಅಂದರೆ ಚಿಕ್ಕ ಪುಟ್ಟ ಇಯರಿಂಗ್ಸ್ ಎಲ್ಲ ಇರುತ್ತಲ್ವ. ಸೊ ಇದನ್ನೆಲ್ಲ ಇವಾಗ ಸ್ಟೋರ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಸಿಗುತ್ತೆ. ಸೊ ಮತ್ತು ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಕೂಡ ಇದು ಸಿಕ್ತು ಅಂತ ಅನ್ನಿಸ್ತು. ಸೊ ಎಲ್ಲರಿಗೂ ರಿಟರ್ನ್ ಗಿಫ್ಟ್ ಸಿಂಪಲಾಗಿ ಚೆನ್ನಾಗಿ ಕೂಡ ಕಾಣಿಸ್ತು ನಮ್ಗೆ ತೊಗೊಂಡಾಗ. ಚೆನ್ನಾಗಿದೆ ಅಂತ. ಸೊ ಇದನ್ನು ತೊಗೊಂಬಂದಿದ್ದೀವಿ. ಹೇಗೆ ಅನ್ನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ. ಸೊ ನಾನು ಕೂಡ ಅಷ್ಟೇ ಒಂದು ನನಗೋಸ್ಕರ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೆಚ್ಚು ಯಾಕಂದರೆ ಜನ ಯಾವ ಥರ ಬರ್ತಾರೆ ಏನು ಅಂತ ಗೊತ್ತಿಲ್ಲ. ಅಕಸ್ಮಾತ್ ಫುಲ್ ಕಂಪ್ಲೀಟಾಗಿ ಖಾಲಿ ಆದರೆ ಡಿಮಾರ್ಟ್ಗೆ ಹೋಗಿ ಇನ್ನೊಂದು ತೊಗೊಂಬರ್ತೀನಿ. ಯಾಕಂದರೆ ತುಂಬ ಚೆನ್ನಾಗಿದೆ, ಇಟ್ಕೋಬೋದು. ಒಂಥರ ಆರ್ಗನೈಸರ್ ಕೂಡ ಇರುತ್ತೆ. ಇಯರಿಂಗ್ಸ್ ಎಲ್ಲ ಈಗ ಡೈಲಿ ಕಾಲೇಜ್ಗೆಲ್ಲ ಬೇಕಾಗ್ತಿರುತ್ತೆ. ಸೊ ಇಯರಿಂಗ್ಸ್ನೆಲ್ಲ ಒಂದು ಕಡೆ ಇಟ್ಕೊಳ್ಳೋಕ್ಕೆ ಇದ್ದಾವೆ ಬೇರೆ ಬೇರೆ ಥರ. ಬಟ್ ಇದು ನನಗೆ ಇಷ್ಟ ಆಯಿತು. ಸೊ ಮಲ್ಟಿ ಕಲರ್ ಕೂಡ ಅಷ್ಟೇ. ಫಸ್ಟ್ ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ. ಮತ್ತು ರೆಡ್ ಕೂಡ ನೋಡಿ. ಸೊ ಒಂಥರ ಚೆನ್ನಾಗಿ ಕಾಣುತ್ತೆ ಲುಕ್ ವೈಸ್ ಕೂಡ ಅಂತ ಅನ್ನಿಸ್ತು. ಮಲ್ಟಿ ಕಲರು. ಸೊ ಈ ಥರ ಎಲ್ಲ ಕಲರ್ಸು ಇದೆ ಇದರೊಳಗೆ.
ಸೊ ಚೆನ್ನಾಗಿರುತ್ತೆ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕೂಡ ಹೇಳಿ. ಸೊ ಇವಾಗ ಇದನ್ನೆಲ್ಲ ತೊಗೊಂಡಿದ್ದೀವಿ, ಗೊತ್ತಿಲ್ಲ ಹೇಗೆ ಏನೋ ರ್ಯಾಪ್ ಮಾಡೋಣ ಅಂತಾರೋ ಅಥವಾ ಏನು ಅಂತ ನನಗೇನೋ ಐಡಿಯಾ ಇಲ್ಲ. ನೋಡೋಣ. ಇವಾಗ ನಮ್ಮ ಚಿಕ್ಕಮ್ಮ ಅವರು, ನಮ್ಮ ದೊಡ್ಡಮ್ಮ ಅವರು ಅವರೆಲ್ಲ ಬರ್ತಾ ಇದ್ದಾರೆ. ಇವಾಗ ಕರ್ಕೊಂಬರಕ್ಕೆ ಹೋಗಿದ್ದಾರೆ ಅವ್ರನ್ನ. ಸೊ ಫುಲ್ ಇನ್ನು 1 ವೀಕ್ ಅಂತೂ ಕಂಪ್ಲೀಟಾಗಿ ಮನೆ ಫುಲ್ ಬ್ಯುಸಿ ಇರುತ್ತೆ. ಸೊ ನೋಡೋಣ ಹೇಗಾಗುತ್ತೆ ವ್ಲಾಗ್ ಮಾಡೋಕ್ಕೆ ಅಂತ. ಬಟ್ ಖಂಡಿತವಾಗ್ಲೂ ಪ್ರಿಪ್ರೇಷನ್ ವ್ಲಾಗ್ ಅಂತಲ್ಲ, ನಾನು ಮಾಡ್ತಾಯಿದ್ದೀನಿ, ನನ್ನ ಕೈಲಿ ಆದಷ್ಟು ಮಾಡ್ತೀನಿ ಕೂಡ. ಸೊ ಇನ್ನೂ ಒಂದಿಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ ಹಿಂದಿಂದು. ಸೊ ಅದನ್ನೆಲ್ಲ ಸೇರಿಸಿ ಒಂದು ವ್ಲಾಗ್ ಅಪ್ಲೋಡ್ ಮಾಡಬೇಕು. ತುಂಬ ದಿನಗಳಿಂದ ವ್ಲಾಗ್ ಹಾಕೋಕ್ಕೆ ಆಗ್ತಿಲ್ಲ ನನಗೆ. ಕಾಲೇಜ್ ಇಲ್ಲ, ತುಂಬಾ ಪ್ಯಾಕ್ಟಪ್ ಇದ್ದೀನಿ ಅಂತ ಹೇಳ್ಬೋದು. ಕಾಲೇಜ್ ಆಗಲಿ, ಟ್ಯೂಷನ್ಸ್ ಆಗಲಿ, ಸೊ ತುಂಬಾ ಹರಿಬರಿ ನಡೀತಾ ಇದೆ. ಬಟ್ ಸ್ಟಿಲ್ ತುಂಬ ಚೆನ್ನಾಗಿದೆ, ಟಚ್ ವುಡ್. ಸೊ ಇವಾಗ ಸದ್ಯಕ್ಕೆ ಇದೆಲ್ಲ ಆಯಿತು, ಬರೆಯೋದಿದೆ ಒಂದಿಷ್ಟು. ಇವಾಗ ಕುತ್ಕೊಂಡು ಬರೆದ್ಬಿಡೋಣ, ಎಲ್ಲ ಮುಗಿಸೋಣ ಅಂತ ಅಂದ್ಕೊತಿದ್ವಿ. ಸೊ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ರೈಟಿಂಗ್ ವರ್ಕ್ ಏನಿದೆ ಅದನ್ನೆಲ್ಲ ಮುಗಿಸಿದ್ರೆ ಒಂದು 2 ಡೇಸ್ ಆರಾಮಾಗಿರ್ಬೋದು ಒಂದು ಸ್ವಲ್ಪ. ಸೊ ಇವಾಗ ಹೋಗ್ಬಿಟ್ಟು ಒಂದಿಷ್ಟು ರೈಟಿಂಗ್ ವರ್ಕ್ನ ಮುಗಿಸ್ತೇನೆ. ಗೈಸ್, ಇದು ನಮ್ಮ ಕಾಲೇಜಲ್ಲಿ. ಸೊ ಸುಮ್ಮನೆ ಫನ್ನಾಗಿ ಅಲ್ಲಿ ಏನೋ ನನ್ನ ಹೆಸರೆಲ್ಲ ಬರಿತಾಯಿದ್ರು. ಅಂದರೆ ಇವಾಗ ಲಂಚ್ ಪೀರಿಯಡ್ ಇತ್ತು, ಬ್ರೇಕ್ ಇತ್ತು ನಮಗೆ. ಸೊ ಪವರ್ ಅಂತೆಲ್ಲ ಬರೆದು ಇದು ಮಾಡ್ತಿದ್ರು. ಸೊ ಅದೊಂದಿಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ, ನೋಡಿ. ಸೈಡ್ ಬಾ ಬೃಂದ. ಏನೇನೋ ಮಾತಾಡ್ತಾರೆ ಕೆಟ್ಟದಾಗಿ. ಏನೇ ಅದು? ಫ್ರಾಕ್ ಅಲ್ಲ, ಅಯ್ಯೋ ಬೃಂದ, ನೀನದು? ಹಾಂ, ನೀನಾ? ಅದೇನದು ಪಾಕೆಟಾ? ನೀನೇ ಪವರ್. ಝೂಮ್ ಮಾಡಿ ಸ್ವಲ್ಪ, ನಿನ್ನ ಮುಖ ತೋರ್ಸೋಣ, ನಿನ್ನ ಕಾಲು ತೋರ್ಸೋಣ. ನೀನಲ್ವ ಇದು? ಒಂದು ನಿಮಿಷ ಇರು, ಫ್ರಂಟ್ ಕ್ಯಾಮ್ರಾ ಇಟ್ಕೊಂತಿದ್ದು ಗೊತ್ತಾಗತ್ತೀನಿ. ಆರ್ಟ್ ಬೈ. ಸೊ ಇದು ನಮ್ಮ ಗುಂಡ ನೋಡಿ ಗಾಯ್ಸ್. ಟಿ ವಿ ಎಷ್ಟು ಅಬ್ಸರ್ವ್ ಮಾಡಿ ನೋಡ್ತೀನಿ ಅಂದರೆ, ಸೊ 1 ಸೆಕೆಂಡ್ ಕೂಡ ನಾನು ಆ ಕಡೆ ಈ ಕಡೆ ತಿರುಗಿ ನೋಡ್ತಿಲ್ಲ, ಆ ಥರ ಟಿ ವಿ ನೋಡ್ತಿದ್ದ. ಎಷ್ಟು ಕರಿತಿದ್ವಿ ನಾವು ಕೂಡ, ತಿರುಗುತ್ತೆ, ಬಟ್ ಆದರೂ ಕೂಡ ತಿರುಗ್ತಿರ್ಲಿಲ್ಲ, ಅಷ್ಟು ಇನ್ವಾಲ್ವ್ ಆಗಿದೆ ಟಿ ವಿ ಒಳಗೆ. ಸೊ ಅದನ್ನ ಒಂದು ಚಿಕ್ಕ ಕ್ಲಿಪ್ಪಿಂಗ್ ತಗೊಂಡಿದ್ದೆ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಹೋಪ್ ನೀವೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಏನು ಅಂತಂದರೆ, ನಾವು ಒಂದು 15-20 ಡೇಸ್ ಬ್ಯಾಕ್ ಅನಿಸುತ್ತೆ, ಸೊ ಒಂದು ಸ್ವಲ್ಪ ಹೊರಗಡೆ ಹೋಗಿದ್ವಿ ಊಟಕ್ಕೆ. ನನಗೆ ನೆನಪಿಲ್ಲ ನಾನು ಈ ಕ್ಲಿಪ್ಪಿಂಗ್ಸ್ನೆಲ್ಲ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನೋ ಇಲ್ವೋ ಅಂತ. ಸೊ ತೋರಿಸ್ತಾ ಇದ್ದೀನಿ ಇವಾಗ ಮತ್ತೆ. ಸೊ ಇಫ್ ಅಕಸ್ಮಾತ್ ನೋಡಿದರೆ ಸಾರಿ, ಮತ್ತೆ ಆ್ಯಡ್ ಮಾಡ್ತೀನಿ. ಸೊ ಹೊರಗಡೆ ಹೋಗಿದ್ವಿ. ಇದು ವೆಜ್ ಬಾಲ್ಸ್ ಆ್ಯಕ್ಚುಲಿ. ಸೊ ವೆಜ್ ಬಾಲ್ಸ್ ನಾನು ಟ್ರೈ ಮಾಡಿರಲಿಲ್ಲ, ಯಾವಾಗಲೂ ಪನ್ನೀರ್ ಬಾಲ್ಸ್ ಆಗಿರಲಿ ಅಥವಾ ಮಶ್ರೂಮ್ ಎಲ್ಲ ತೊಗೊಂಡಿದ್ವಿ. ಸೊ ಫಸ್ಟ್ ಟೈಮ್ ವೆಜ್ ಬಾಲ್ಸ್ ತೊಗೊಂಡಿದ್ದು. ಮತ್ತು ರೋಟಿ, ಪನ್ನೀರ್ ಗ್ರೇವಿ ಮತ್ತು ಇನ್ನೊಂದು ರೈಸ್ ತೊಗೊಂಡಿದ್ವಿ. ಸೊ ಅದನ್ನೆಲ್ಲ ತಿಂದ್ಕೊಂಡು ಬಂದ್ವಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ದೆನ್ ಟೇಕ್ ಕೇರ್. ಮತ್ತು ರಕ್ಷಣ್ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.